ಪದೇ ಪದೇ ತಮ್ಮ ನಾಲ್ಗೆಯನ್ನ ಹರಿಬಿಟ್ಟು ವಿವಾದಕ್ಕೆ ಕಾರಣವಾಗ್ತಾ ಇದ್ದಾರೆ ಕಾಗವಾಡ ಶಾಸಕ ರಾಜು ಕಾಗೆ. ನಿನ್ನೆಯಷ್ಟೇ ಪ್ರಧಾನಿ ವಿರುದ್ಧವಾಗಿ ಏಕವಚನದ ಮಾತುಗಳು, ಅವಹೇಳನಕಾರಿ ಮಾತುಗಳು, ಕರೆಂಟ್ ಕಟ್ ಮಾಡಿಸ್ತೀನಿ ಅನ್ನೋ ಮತದಾರರನ್ನ ಬೆದರಿಸುವ ಮಾತುಗಳು. ಚುನಾವಣಾ ಆಯೋಗ ನೋಟಿಸ್ ಕೂಡ ಕೊಟ್ಟಿದೆ. ಆದರೂ ಕೂಡ ಸನ್ಮಾನ್ಯ ಶಾಸಕ ರಾಜು ಕಾಗೆ ಅವರಿಗೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ಇವತ್ತು ಹಿಂದೂ ಕಾರ್ಯಕರ್ತರನ್ನ ಭಿಕಾರಿಗಳು ಅಂತ ಹೇಳೋ ಮೂಲಕ ಮತ್ತೆ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ ರಾಜು ಕಾಗೆ. ಓಟ್ಗಾಗಿ ಕರೆಂಟ್ ಕೊಡಲ್ಲ ಅಂದಿದ್ರು, ಪ್ರಧಾನಿ ಮೋದಿ ಅವರನ್ನ ಹೀಯಾಳಿಸಿ ಮಾತನಾಡಿದ್ರು, ಅವರ ಸಾವನ್ನ ಬಯಸಿ ಮಾತನಾಡಿದ್ದಾಯ್ತು. ಇದೀಗ ಹಿಂದೂಗಳನ್ನ ಭಿಕಾರಿಗಳು ಅಂತ ಹೇಳುವ ಮೂಲಕ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಗತಿ ಇಲ್ಲದ ಭಿಕ್ಷುಕರು ಅಂತ ಕರೆದಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ. ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದಲ್ಲಿ ಹೇಳಿಕೆ ನೀಡಿರೋದು. ರಾಮ ಮಂದಿರ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ರಾಜು ಕಾಗೆ ಹಿಂದೂ ಕಾರ್ಯಕರ್ತರನ್ನ, ಜೈ ಶ್ರೀರಾಮ್ ಅನ್ನೋ ಕಾರ್ಯಕರ್ತರನ್ನ, ರಾಮ ಭಕ್ತರನ್ನ ಭಿಕಾರಿಗಳು ಅಂತ ಕರೆದಿದ್ದಾರೆ. ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ, ಇದೇ ಹೊಂಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ನನ್ನ ಲೆವೆಲ್ ಅಲ್ಲ ಅದು. ತಕ್ಕ ಉತ್ತರ ನಾವು ಕೊಡ್ಬೇಕಾದ್ರೆ ಇವತ್ತು ನನ್ನ ಮಾತಿನಲ್ಲಿ ಏನಾದ್ರು ಅರ್ಥ ಇದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಓಟ. ಅವರು ಭಾಷೆ ಮಾಡ್ತಾರೋ, ಇದೇ ಹೊಂಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ, ಇದೇ ಹೊಂಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ನನ್ನ ಲೆವೆಲ್ ಅಲ್ಲ ಅದು. ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ, ಇದೇ ಹೊಂಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಶಾಸಕ ರಾಜು ಕಾಗೆ ಅವರ ಮಾತಿಗೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ರಾಘವೇಂದ್ರ ರಾಜು ಕಾಗೆ ವಿರುದ್ಧ ಕಿಡಿಕಾರಿದ್ದಾರೆ. ಸಂಸದ ರಾಘವೇಂದ್ರ, ಕಾಗೆ ಮಾತು ಕಾಂಗ್ರೆಸ್ ಮನಸ್ಥಿತಿಯನ್ನ ತೋರಿಸುತ್ತೆ. ಇಂತಹ ದುರಹಂಕಾರದ ಮಾತು ಸರಿಯಲ್ಲ. ಕಾಂಗ್ರೆಸ್ ನಾಯಕರಿಗೆ ಅಧಿಕಾರದ ದಾಹ. ರಾಜು ಕಾಗೆ ವಿರುದ್ಧ ಅಶ್ವಥ್ ನಾರಾಯಣ್ ಕೂಡ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಹಗುರ ಮಾತಾಡೋ ಪತ್ರಿಕೆಯಲ್ಲಿ ನಾನು ನೋಡಿದೆ. ಗೌರವಾನ್ವಿತ ಕಾಂಗ್ರೆಸ್ಸಿನ ಶಾಸಕರಂತ ರಾಜು ಕಾಗೆ ಅವರು ಹಗುರ ಮಾತಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೋದಿಜಿಯವರು ಸತ್ತ ನಂತರ ಯಾರೂ ಇಲ್ವಾ ಅಂಥೇಳಿ ಈ ಸಮಾಜಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಎರಡನೇದು, ನೀವು ಮತವನ್ನು ಕೊಡಲಿಲ್ಲ ಅಂದರೆ ಕರೆಂಟನ್ನು ಕಟ್ ಮಾಡಬೇಕಾಗತ್ತೆ ಅಂತೇಳಿ ದಬ್ಬಾಳಿಕೆಯ ಒಂದು ಮಾತನ್ನು ಆಡಿದ್ದಾರೆ. ಹಾಗಾಗಿ ಎರಡೂ ವಿಚಾರದಲ್ಲಿ ನಾನು ಸ್ಪಷ್ಟನೆ ಕೇಳ್ತೀನಿ, ಇದು ರಾಜು ಕಾಗೆ ಅವರು ಮಾತಾಡ್ತಾ ಇರೋದು ಅಥವಾ ಕಾಂಗ್ರೆಸ್ಸಿನ ಒಂದು ಅಂತರದ ಒಂದು ಚರ್ಚೆನ ಇದು? ಯಾಕೆಂದರೆ ಇವತ್ತು ಮೋದಿಜಿಯವರ ಒಂದು ಸಾವನ್ನು ಬಯಸುವಂಥವ್ರು ನೀವು. ಅವ್ರು ಮಾಡಿದಾದರೂ ತಪ್ಪೇನು? ರಾಮ ಮಂದಿರ ನಿರ್ಮಾಣ ಆಯಿತು, ಆರ್ಟಿಕಲ್ 370ಯನ್ನು ವಾಪಸ್ ತೆಗೆದುಕೊಂಡು ಇಂಥ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಕೂಡ ಶಕ್ತಿ ತುಂಬುವಂಥ ಕಾರ್ಯವನ್ನು ಈ ನಾಡಿಗೆ ಮಾಡಿದಂಥ ಪ್ರಧಾನಮಂತ್ರಿಗಳ ಬಗ್ಗೆ ಇಷ್ಟು ಹಗುರ ಮಾತಾಡುವಂಥ ಒಂದು ಪ್ರಯತ್ನ ನೀವು ಮಾಡ್ತಾಯಿದ್ದೀರಿ. ಅದೇ ರೀತಿ ಒಂದು ಥ್ರೆಟನ್ ಕೊಡೋವಂಥ ಈ ರೀತಿಯಂಥ ಒಂದು ಕರೆಂಟ್ ಕಟ್ ಮಾಡಬೇಕಾಗತ್ತೆ. ಇದೇ ರೀತಿ ಗ್ಯಾರಂಟಿ ವಿಚಾರದಲ್ಲೂ ಕೂಡ ನೀವು ಮತ ಕೇಂದ್ರಗಳಿಗೆ ಹೋಗಿ BJPಗೆ ಏನಾದರೂ ಮತ ಹಾಕಿದರೆ ಸಾಫ್ಟ್ವೇರ್ ಮುಖಾಂತರ ನಮಗೆ ಗೊತ್ತಾಗುತ್ತೆ, ನಿಮಗೆ ಕಟ್ ಮಾಡ್ತೀವಿ ಅಂದರೂ ಕೂಡ ಈ ರೀತಿ ತಪ್ಪನ್ನು ಮಾಹಿತಿ